ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಇವತ್ತು ಬೆಳಗ್ಗೆ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ ಅಂದರೆ ಅಪ್ಲಿಕೇಶನ್ ಫಾರ್ಮಿನ ಡೆಮೋವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ. ಸೊ ಕೆ ಇಯಲ್ಲಿ ಜನರಲಿ ಸಾಫ್ಟ್ವೇರ್ ಪ್ರಾಬ್ಲಮ್ಸ್ಗಳು ಇರ್ತದೆ. ಫಸ್ಟ್ 1 to 3 ಡೇಸಲ್ಲಿ ಅಪ್ಲಿಕೇಶನ್ ಹಾಕುವಂಥ ಫೈನಲ್ ಮಾಡುವಂತಹ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಸೊ ಏನು ಪ್ರಾಬ್ಲಮ್ಗಳು ಬರ್ತಾ ಇದೆ, ಅಟ್ಲೀಸ್ಟ್ ಕೆ ಅವರಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಒಂದಷ್ಟು ವಿಷಯಗಳು ನಿಮಗೆ ರೀಚ್ ಆದರೆ ಸೊ ನೀವು ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಈಸಿಲಿ ಹೆಲ್ಪ್ ಆಗ್ತದ ಅಂತ ಅಷ್ಟೇ. ಇಲ್ಲಾಂದರೆ ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಟೆನ್ಷನ್ ತೊಗೊಳ್ತಾ ಇರಬೇಕು, ಮತ್ತು ಆ ಟೆನ್ಷನನ್ನು ತೊಗೊಳ್ಳೋಂತಹ ಒಂದು ಪಾಪವನ್ನು ಅವರು ಮಾಡಿಲ್ಲ ಅಂತ ನಾನು ಹೇಳೋದು. ಸೊ ಮೊದಲನೇದಾಗಿ ಏನಾಗ್ತಾಯಿದೆ ಅಂತ ಅಂದರೆ, ನೀವು ಈ ರೀತಿ ಇಲ್ಲಿ 2025 ಸೆಲೆಕ್ಟ್ ಮಾಡಿ UG ಅಪ್ಲಿಕೇಶನ್ ಫಾರ್ಮನ್ನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಎಲ್ಲ ಹಾಕ್ತಾ ಇದ್ದೀರಿ. ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಮೊದಲನೇದಾಗಿ ಡೇಟ್ ಆಫ್ ಬರ್ತನ್ನು ನೋಡ್ಕೊಳ್ಳಿ. ಸೊ ನೀವು ಫಸ್ಟ್ ಪೇಜಲ್ಲಿ ಡೇಟ್ ಆಫ್ ಬರ್ತನ್ನು ಕರೆಕ್ಟ್ ಹಾಕಿದರೂ ಕೂಡ ಸೆಕೆಂಡ್ ಪೇಜಲ್ಲಿ ಬಂದಾಗ ಡೇಟ್ ಆಫ್ ಬರ್ತ್ ರಿವರ್ಸ್ ಆಗ್ತಾಯಿದೆ. ಮಂತ್ ಇರೋದು ಡೇ ಆಗ್ತಾಯಿದೆ, ಡೇಸ್ ಇರೋದು ಮಂತ್ ಆಗ್ತಾಯಿದೆ. ಸೊ ಅದರ ಪಕ್ಕದಲ್ಲಿ ಈ CBSE ವಿದ್ಯಾರ್ಥಿಗಳಿಗಾದರೆ ಅದರ ಪಕ್ಕದಲ್ಲಿ ಅಂದರೆ ಬರ್ತ್ ಟೈಮ್ ಕೂಡ ಬರ್ತಾ ಇದೆ 12 AM ಅಂಥೇಳಿ. ಅಂದರೆ ಎಲ್ಲರೂ ಕೂಡ 12 ಗಂಟೆಗೆ ಹುಟ್ಟಿದ್ದಾರೆ ಆ ರೀತಿಯಾಗಿ. ಸೊ ಬಟ್ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ, ಅದನ್ನು ನೀವು ಕರೆಕ್ಷನ್ನ ಮಾಡ್ಕೊಳ್ಬೋದು. ಬಟ್ ಅದನ್ನು ಒಂದು ಸರಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಎರಡನೇದಾಗಿ ಹಾಗೆ ಮುಂದೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕ್ತಾ ಹೋದಾಗ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಬರ್ತದೆ, ಅಲ್ಲೆಲ್ಲ ಫಿಲ್ ಮಾಡ್ತೀರಿ. ಸೊ ಅದಾದ ಮೇಲೆ ರಿಸರ್ವೇಷನ್ ಕ್ಲೇಮ್ ಅಂತ ಮಾಡಬೇಕಾದ್ರೆ ರಿಸರ್ವೇಷನ್ ಕಾಲಮಲ್ಲಿ ಸೊ ಅಲ್ಲಿ ನಿಮಗೆ ಕೆಟಗರಿಯನ್ನು ಕೇಳಿದಾಗ ನಿಮ್ಮದು ಫಾರ್ ಎಕ್ಸಾಂಪಲ್ 2A 2B SC ST ಯಾವುದೇ ಕೆಟಗರಿ ಇರ್ಬೋದು. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಕೂಡ ಬರ್ತಾ ಇದೆ. ಬಟ್ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗಿದೆ, ಅಲ್ಲಿ ಅವರು ತಮ್ಮ ಒಂದು ಕೆಟಗರಿಯನ್ನು ಕ್ಲೇಮ್ ಮಾಡಿರ್ತಾರೆ, ರೈಟ್. ಸೊ ಅದು ನಿಮಗೆ ಒಂದು ಡಯಾಗ್ರಾಮ್ ಮೂಲಕ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಆ ಒಂದು ಕೆಟಗರಿಯನ್ನು ಕ್ಲೇಮ್ ಮಾಡಬೇಕಾದ್ರೆ RD ನಂಬರ್ನ ಕೇಳ್ತಾರೆ. RD ನಂಬರ್ನ ಕರೆಕ್ಟಾಗಿ ಹಾಕ್ತೀರಿ. RD ನಂಬರ್ನ ಹಾಕಿದ ಮೇಲೆ ಕೆಟಗರಿ ಕ್ಲೇಮ್ಡ್ ಅಂತ ಬರ್ತದೆ, ಅಪ್ಲಿಕೆಂಟ್ ನೇಮ್ ಮ್ಯಾಚ್ಡ್ ಅಂತಲೂ ಕೂಡ ಬರ್ತದೆ. ಇವೆಲ್ಲವೂ ಕೂಡ ಕರೆಕ್ಟಾಗಿ ಬರ್ತದೆ. ಸೊ ಇದೆಲ್ಲ ಬಂದ ಮೇಲೆ ನೀವು ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ, ಅದಕ್ಕೂ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ. ಸೊ ಫೈನಲ್ ಆಗಿ ನೀವು ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟು ಡ್ರಾಫ್ಟ್ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೋತೀರಿ. ಬಟ್ ಡ್ರಾಫ್ಟ್ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡ್ಕೊಳ್ಳೆ ವಿದ್ಯಾರ್ಥಿಗಳಿಗೆ ಶಾಕ್ ಏನು ಬರ್ತಾ ಇದೆ ಅಂತ ಅಂದರೆ, ಸೊ ನೋಡಿ ಈ ರೀತಿಯಾಗಿ ಬರ್ತಾ ಇದೆ. ಇದು ಆ ವಿದ್ಯಾರ್ಥಿದು ನಾನು ತೋರಿಸ್ತಾ ಇದ್ದೀನಿ ಒಂದು ಆ್ಯಸ್ ಎನ್ ಎಕ್ಸಾಂಪಲ್. 11 ವರ್ಷ ಕಲ್ತಿದ್ದ ಹೌದು. ಸೊ ಜೆಂಡರ್ ಮೆರಿಟ್ ಅಂತ ಬರ್ತಾ ಇದೆ. ಸೊ ಈ ಒಬ್ಬ ವಿದ್ಯಾರ್ಥಿ ತನ್ನ ಒಂದು ಕೆಟಗರಿಯನ್ನು 2A ಕ್ಲೇಮ್ ಮಾಡಿದ್ದಿದೆ, ಓಕೆ. ಸೊ ಆದರೆ ಜೆಂಡರ್ ಮೆರಿಟ್ ಅಂತ ಬರ್ತಾ ಇದೆ. ಡ್ರಾಫ್ಟ್ ತೊಗೊಂಡ ತಕ್ಷಣ ಜೆಂಡರ್ ಮೆರಿಟ್ ಅಂತ ಬರ್ತಾ ಇದೆ. ನೀವೇನಾದರೂ ಹಾಗಾದರೆ ನಂದೇ ತಪ್ಪಿರ್ಬೋದಪ್ಪ ಅಂತೇಳಿ ಕರೆಕ್ಷನ್ ಮಾಡೋದಕ್ಕೆ ಮತ್ತೆ ಲಾಗಿನ್ ಆಗಿ ಆ ಒಂದು ರಿಸರ್ವೇಷನ್ ಕೆಟಗರಿಗೆ ಹೋಗಿಬಿಟ್ಟು ಮತ್ತೆ ನೀವು ನಿಮ್ಮ RD ನಂಬರ್ನ ಕೇಳ್ತಾರೆ, RD ನಂಬರ್ನ ಹಾಕಿ ಮತ್ತೆ ಕ್ಲೇಮ್ಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ಮತ್ತೆ ನೀವು ಡ್ರಾಫ್ಟನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದೇ ರೀತಿಯೇ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ಇದು KE ಅವರ ಸಾಫ್ಟ್ವೇರಲ್ಲಿ ಇರುವಂತಹ ಪ್ರಾಬ್ಲಮ್ಮು. KE ಅವರು ಇದನ್ನು ಕರೆಕ್ಷನ್ ಮಾಡ್ಕೋತಾರೆ, ಪಾಪ ಅವರಿಗೂ ಕೂಡ 2-3 ದಿವಸ ಬೇಕಾಗ್ತದೆ. ಸೊ ಆದ್ದರಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಒಂದು 3 ರಿಂದ 4 ದಿವಸ ಬಿಟ್ಟು ಕಂಪ್ಲೀಟ್ ಮಾಡಿ. ಸೊ ಇಷ್ಟು ಡ್ರಾಫ್ಟ್ ಅಪ್ಲಿಕೇಶನ್ ಇಷ್ಟು ಬಂದುಬಿಟ್ರೆ ನೀವು ಮುಂದುವರಿದಕ್ಕೆ ಹೋಗಬೇಡಿ, ದುಡ್ಡನ್ನು ಪೇಮೆಂಟ್ ಮಾಡಿಬಿಟ್ಟು ಫೈನಲ್ ಮಾಡೋದಕ್ಕೆ ಹೋಗಬೇಡಿ. ಪ್ರಾಬ್ಲಮ್ ಎಲ್ಲಾಗ್ತದೆ ಅಂತಂದರೆ, ಬಹಳಷ್ಟು ಸೈಬರ್ ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ, ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರಿಗೆ ಒಂದು ಪ್ರೆಷರ್ ಇರ್ತದೆ, ಒಂದು ದಿವಸದಲ್ಲಿ ಇಷ್ಟಿಷ್ಟು ಮಾಡಬೇಕು ಅಂಥೇಳಿ, ಹೌದಾ. ಯಾಕಂತಂದರೆ ಪರ್ ಅಪ್ಲಿಕೇಶನ್ ಇಷ್ಟು ಅಂಥೇಳಿ ಅವರು ತೊಗೊಳ್ತಾ ಇದ್ದಾಗ ನೀವು ಒಂದೇ ಅಪ್ಲಿಕೇಶನ್ ಇಟ್ಕೊಂಡು ದಿನ ಪೂರ್ತಿ 24 ತಾಸು ಒಂದೇ ಅಪ್ಲಿಕೇಶನ್ ಇಟ್ಕೊಂಡು ಕೊಂಡಿರೋದಕ್ಕೆ ಬರೋದಿಲ್ಲ. ಅವರಿಗೆ ಆದಷ್ಟು ಬೇಗ ಫೈನಲ್ ಮಾಡಬೇಕಾಗ್ತದೆ. ಯಾಕಂದರೆ ಫೈನಲ್ ಮಾಡಿದ ಹೊರತು ನೀವು ದುಡ್ಡು ಕೊಡೋದಿಲ್ಲ ಅವರಿಗೆ, ಹೌದಾ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅವರು, ಸೊ ಅದನ್ನೆಲ್ಲ ನಿಮಗೆ ಹೇಳ್ದೇನೆ ಡೈರೆಕ್ಟ್ ಫೀಸ್ ಪೇ ಮಾಡಿಬಿಟ್ಟು ಫೈನಲ್ ಆಗಿ ತೆಗೆದುಬಿಡ್ತಾರೆ ಅಪ್ಲಿಕೇಶನ್ ಫಾರ್ಮನ್ನು. ಬಟ್ ಇದು ರಾಂಗ್ ಆಗ್ತದೆ. ಸೊ ಅದಕ್ಕೆ ಈ ಜೆಂಡರ್ ಮೆರಿಟ್ ಕೆಟಗರಿ ಏನು ಬರ್ತಾ ಇದೆ, ನೀವು ಕೆಟಗರಿಯನ್ನು ಕ್ಲೇಮ್ ಮಾಡಿದರೂ ಕೂಡ ಡ್ರಾಫ್ಟಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮಿಸ್ಟೇಕ್ಸ್ಗಳು ಆಗ್ತಾ ಇದ್ದರೆ ಸೊ ಮುಂದೆ ಒರೆಯಬೇಡಿ. ಮತ್ತೆ ಲಾಗಿನ್ ಆಗಿ ಮತ್ತೆ ಮಾಡಿದರೂ ಕೂಡ ಇವತ್ತು ಹಾಗೆ ಬರ್ತದೆ, ನೀವು ನಾಳೆ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ, ಓಕೆ. ಸೊ 1 ತಿಂಗಳ ಟೈಮನ್ನು ಕೊಡೋದೇ KE ಅವರು. ಅದಕ್ಕಾಗಿ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರ್ತದೆ. ಸೊ ಸಾಫ್ಟ್ವೇರ್ನ ಅವರು ಕರೆಕ್ಷನ್ ಮಾಡ್ಕೊಳ್ತಾ ಇರ್ತಾರೆ, ಬರ್ತದ ಅಂಥೇಳಿ. ಸೊ ಅದಕ್ಕೆ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಜೆಂಡರ್ ಮೆರಿಟ್. ಸೊ ಜೆಂಡರ್ ಮೆರಿಟ್ ಅಂತ ಬಂದುಬಿಡ್ತದೆ. ಆಲ್ಮೋಸ್ಟ್ ಎಲ್ಲ ಬೇರೆ ಯಾವುದೇ ಕೆಟಗರಿಯನ್ನು ಹಾಕಿ RD ನಂಬರ್ ಎಕ್ಸೆಪ್ಟೆಡ್ ಇದ್ದರೂ ಕೂಡ ಜೆಂಡರ್ ಮೆರಿಟ್ ಬರ್ತಾ ಇದೆ. ದಯವಿಟ್ಟು KE ಅವರು ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊತೀನಿ. ಎರಡನೇದಾಗಿ ಕ್ಲೇಮ್ ಸರ್ಟಿಫಿಕೇಟಲ್ಲೂ ಒಂದು ಪ್ರಾಬ್ಲಮ್ ಇದೆ. ಮೊದಲನೇದಾಗಿ ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಕ್ಲಾರಿಟಿಯನ್ನು KE ಅವರು ಇನ್ನೂ ಕೂಡ ನೀಡಿಲ್ಲ.
ಒಂದು ಯಾವುದೋ ಒಂದು ಸ್ಟ್ಯಾಂಜಾದಲ್ಲಿ ಪ್ಯಾರಾದಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿರೋದನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇದರ ಬಗ್ಗೆ ಹೇಳಿಲ್ಲ. ಹೌದು, ಈಗ ನಂದು ಈ ರೀತಿ ಬಂದಿದೆ, ಯಾವ ಕಾಲೇಜಿಗೆ ಹೋಗಬೇಕು? ಸೊ PU ಕಾಲೇಜ್ ಅಂದರೆ ನಾನು ಕಲ್ತಂಥ ಕಾಲೇಜಿಗೆ ಹೋದರೆ ಅಷ್ಟೇ ನಡೀತದೆ. ಈಗ ನಾನು ರಿಪೀಟರ್ ಇದ್ದೀನಿ, ಬೆಂಗಳೂರಲ್ಲಿದ್ದೀನಿ, ನನ್ನ ಒಂದು ಕಾಲೇಜು ರಾಯಚೂರಲ್ಲಿದೆ, ಮತ್ತು ನಾನು ರಾಯಚೂರಿಗೆ ಓಡಬೇಕಾ ಅಥವಾ ಬೆಂಗಳೂರಲ್ಲಿ ಯಾವುದಾದ್ರೂ ಬೇರೆ ಕಾಲೇಜಿನ ಪ್ರಿನ್ಸಿಪಲ್ಗೆ ಭೇಟಿಯಾಗಿ ಮಾಡ್ಬೋದಾ? ಇದು ಯಾವುದರ ಇನ್ಫಾರ್ಮೇಷನ್ ಕೂಡ ಇಲ್ಲ. ಸೊ ಆದರೆ ಮೊನ್ನೆ ಕರೆದಂತಹ ಪ್ರಿನ್ಸಿಪಲ್ ಮೀಟಿಂಗಲ್ಲಿ, ಸೊ ನನ್ನ ಫ್ರೆಂಡ್ಸ್ಗಳು ಹೇಳಿರುವಂಥದ್ದು, ಕಲೀಗ್ಸ್ಗಳು ಹೇಳಿರುವಂಥದ್ದು, ಮೊನ್ನೆ ಕರೆದಿರುವಂಥ ಪ್ರಿನ್ಸಿಪಲ್ ಮೀಟಿಂಗಲ್ಲಿ ಎಲ್ಲ ಪ್ರಿನ್ಸಿಪಲ್ಗಳಿಗೂ ಒಂದು ಆದೇಶವನ್ನು ನೀಡಿರೋದೇನಂತಂದರೆ, ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಸರ್ ಅವರು, ಸೊ ಯಾವುದೇ ವಿದ್ಯಾರ್ಥಿ ಯಾವುದೇ ಕಾಲೇಜಿಗೆ ಬೇಕಾದರೂ ಹೋಗಿಬಿಟ್ಟು ಪ್ರಿನ್ಸಿಪಲ್ ಕಡೆಯಲ್ಲಿ ಇದನ್ನು ತೋರಿಸ್ಬಿಟ್ಟು ತನ್ನ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಬಿಟ್ಟು ಸೊ ಕ್ಲೇಮ್ ವೆರಿಫಿಕೇಷನನ್ನು ಮಾಡ್ಕೊಂಡು ಬರ್ಬೋದು ಅಂಥೇಳಿ. ಓಕೆ, ಸೊ ಆದರೆ ಯಾಕಂದರೆ ಎಲ್ಲ ಕಾಲೇಜಸ್ಗಳಲ್ಲೂ ಒಂದು ಲಾಗಿನ್ನನ್ನು ಕೊಡ್ತಾರೆ. ಸೊ ಭಾಳಷ್ಟು ಕಾಲೇಜಸ್ಗಳಲ್ಲಿ ಇನ್ನೂ ಕೂಡ ಲಾಗಿನ್ನನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಓಕೆ, PU ಕಾಲೇಜಲ್ಲಿ. ಅದಕ್ಕಾಗಿ ನೀವು ಫೈನಲ್ ಅಪ್ಲಿಕೇಶನ್ ಆದರೂ ಕೂಡ ಕ್ಲೇಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿಬಿಟ್ಟು ಕೇಳೋದಕ್ಕೆ ಆಗೋದಿಲ್ಲ. ಓಕೆ, ಯಾಕಂದರೆ ಅವರು ಇನ್ನೂ ಆ ರೀತಿ ರೆಡಿ ಆಗಿಲ್ಲ. ಓಕೆ, ಸೊ ಬಟ್ ಈ ಒಂದು ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲ, ವಿದ್ಯಾರ್ಥಿಗಳಿಗೆ ಇಲ್ಲ. ಅಂದರೆ ನಾನು ಬೀಯಿಂಗ್ ಅ ರಿಪೀಟರ್ ಯಾವುದೋ ಒಂದು ಬೇರೆ ಊರಲ್ಲಿದ್ದೀನಿ, ಸೊ ನಾನು ಹತ್ತಿರದ ಯಾವುದೇ ಒಂದು ಕಾಲೇಜಿಗೆ ಹೋದರೂ ಕೂಡ ನನ್ನ ಕ್ಲೇಮನ್ನು ವೆರಿಫೈ ಮಾಡ್ತಾರಾ ಅಂಥೇಳಿ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸೊ ಈ ಒಬ್ಬ ವಿದ್ಯಾರ್ಥಿ ಏನಾಗಿದ್ದಾರೆ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 11 ಇಯರ್ಸ್ ಇದೆ. ಹೌದಾ? ಆ್ಯಕ್ಚುಲಿ ಈ ವಿದ್ಯಾರ್ಥಿಯದು 6 ಇಯರ್ಸ್ ಸ್ಯಾಟ್ಸಿಂದ ಜನರಲ್ ಆಗಿ ತೊಗೊಂಡ್ಬಿಟ್ಟಿದೆ, ಅಂದರೆ ಆಟೋಮೆಟಿಕಲಿ ಫೆಚ್ ಆಗಿದೆ. 6 ಇಯರ್ಸ್ ಫೆಚ್ ಆಗಿದೆ. ಸೊ ಮಿನಿಮಮ್ 7 ಇಯರ್ಸ್ ಬೇಕು. ಅಟ್ಲೀಸ್ಟ್ ಆ ಕೇಸಲ್ಲಿ ವೆರಿಫೈಡ್ 6 ಇಯರ್ಸ್ ಅಂತನಾದರೂ ಬರಬೇಕಿತ್ತು, ಅದು ಕೂಡ ಬಂದಿಲ್ಲ. ಸೊ 0 ಅಂತ ಬರ್ತಾ ಇದೆ. ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇದೆ ನೋಡಿ. ಕೆಳಗಡೆ ನಾಟ್ ವೆರಿಫೈಡ್ ಡೀಟೇಲ್ಸ್ ಟು ಬಿ ವೆರಿಫೈಡ್ ಎಟ್ ದ 12th ಆರ್ PU ಕಾಲೇಜ್ ಲೆವೆಲ್ ಅಂತ ಇದೆ. ಸೊ ಅಂದರೆ ಕಲ್ತಂತಹ ಕಾಲೇಜಿಗೆ ಹೋಗಬೇಕಾ ಅಥವಾ ಬೇರೆ ಕಾಲೇಜಿಗೆ ಹೋಗಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲದಾಗಿದೆ. ಅಂದರೆ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಬಲ್ ಅಂದರೆ ತಾನು ಕಲ್ತಂಥ ಕಾಲೇಜಿಗೆ ಹೋಗಬೇಕಾ, ರಿಪೀಟರ್ ಆಗಿದ್ದು. ಸೊ ಫ್ರೆಷರ್ ಆದರೆ ತಮ್ಮ ಕಾಲೇಜಿಗೆ ಹೋಗ್ತಾನೆ, ಬಟ್ ರಿಪೀಟರ್ ಆಗಿದ್ದರೆ ಅದೇ ಕಾಲೇಜಿಗೆ ಹೋಗಬೇಕಾ ಬೇರೆ ಕಾಲೇಜಿಗೆ ಹೋಗಬೇಕಾ ಗೊತ್ತಿಲ್ಲ. ಸೊ ಅಂದರೆ ಕ್ಲೇಮ್ಡ್ ವೆರಿಫೈಡ್ ಅಂತ ಇದೆ. ಈಗ ನೋಡಿ, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ನೋಡಿ ಲಿಂಗ್ವಿಸ್ಟಿಕ್ ಕ್ಲೇಮ್ ಅಂತ ಇದೆ. ಸೊ ಈ ಒಬ್ಬ ವಿದ್ಯಾರ್ಥಿ ತೆಲುಗು ಲಿಂಗ್ವಿಸ್ಟಿಕನ್ನು ಕ್ಲೇಮ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮಲ್ಲಿ ಕ್ಲೇಮ್ಡ್ ಅಂತ ಬಂದಿದೆ, ಆದರೆ ಲಾಸ್ಟಿಗೆ ಕ್ಲೇಮ್ಡ್ ಡೀಟೇಲ್ಸಲ್ಲಿ ನಾಟ್ ಕ್ಲೇಮ್ಡ್ ಅಂತ ಇದೆ. ಸೊ ನಾಟ್ ಕ್ಲೇಮ್ಡ್ ಅಂತ ಇದ್ದರೆ ಲಿಂಗ್ವಿಸ್ಟಿಕ್ ನಾಟ್ ಕ್ಲೇಮ್ಡ್ ಅಂತ ಇದ್ದವರು ಕೂಡ, ಸೊ ಕನ್ನಡ ಮೀಡಿಯಂ ನಾಟ್ ಕ್ಲೇಮ್ಡ್ ಅಥವಾ ರೂರಲ್ ನಾಟ್ ಕ್ಲೇಮ್ಡ್ ಅಂತ ಇದ್ದವರು ಕೂಡ ಎಲ್ಲ ಸರ್ಟಿಫಿಕೇಟನ್ನು ತೊಗೊಂಡು ಯಾವ ಕಾಲೇಜಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕಾ ಬೇಡವಾ? ಯಾಕಂದರೆ ಏನಾಗ್ತದೆ, ಲಿಂಗ್ವಿಸ್ಟಿಕ್ ಅನ್ನೋದು ಮೆಡಿಕಲಿಗೆ ಮಾತ್ರ ಅಪ್ಲೈ ಆಗುವಂಥದ್ದು, CETಗೆ ಅಪ್ಲೈ ಆಗೋದಿಲ್ಲ ಅಂಥೇಳಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ KE ಅವರು ಕಾಲೇಜಿಗೆ ಕರೀತಾರೆ. ಓಕೆ, ಕಾಲೇಜಿಗೆ ಕರೀತಾರೆ. ಸೊ ಅದಕ್ಕಾಗಿ ಅದು ಏನಾಗ್ತದೆ. ಸೊ ನೋಡಿ, ಇನ್ನೊಂದು ಸ್ಟಡಿ ಇಯರ್ಸ್ ಫಾರ್ ರಿಲಿಜಿಯಸ್ ಕ್ಲೇಮ್ ಅಂತ ಇದೆ. ಆ್ಯಕ್ಚುಲಿ ಈ ವಿದ್ಯಾರ್ಥಿಯದ್ದು ರಿಲಿಜಿಯಸ್ ಕ್ಲೇಮ್ ಬರೋದೇ ಇಲ್ಲ. ಯಾಕಂದರೆ ಈ ವಿದ್ಯಾರ್ಥಿ ನೋಡಿ, ಹಿಂದೂ ಧರ್ಮದವನಿದ್ದಾನೆ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನಿಗೆ ಮಾತ್ರ ರಿಲಿಜಿಯಸ್ ಕ್ಲೇಮ್ ಬರ್ತದೆ. ಬಟ್ ಇದರಲ್ಲಿ ರಿಲಿಜಿಯಸ್ ಕ್ಲೇಮ್ ಬರೋದೇ ಇಲ್ಲ. ಆ್ಯಕ್ಚುಲಿ ಇಲ್ಲಿ 0 ಅಂತ ಬರಬೇಕು, ಬಟ್ ರಿಲಿಜಿಯಸ್ ಕ್ಲೇಮ್ 11 ವರ್ಷ ಅಂತ ಬಂದಿದೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸೊ ದಯವಿಟ್ಟು KE ಅವರು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಕ್ಲಿಯರನ್ನು ಮಾಡಬೇಕು. ಯಾಕಂದರೆ ಇದು ನೋಡಿ, ಈಗ ನಾನು 4:29 PM ತೆಗೆದುಕೊಂಡಿರುವಂಥದ್ದು ಇವತ್ತಿನ ದಿವಸ, ರೈಟ್? ಸೊ ಇಲ್ಲೂ ಕೂಡ ನೋಡಿ, ಡೌನ್ಲೋಡೆಡ್ ಡೇಟ್ ಕೂಡ ಮಂತ್ ಮೊದಲಿದೆ, ಅದಾದಮೇಲೆ ಡೇಟ್ ಇದೆ, ಅದಾದಮೇಲೆ ಇಯರ್ ಇದೆ. ಸೊ ಜನರಲಿ ಡೇಟ್ ಆದಮೇಲೆ ಮಂತ್ ಬರಬೇಕು. ಬಟ್ ಇದೇ ಪ್ರಾಬ್ಲಮ್ಮು ಕೆಲವೊಂದಷ್ಟು ಅಪ್ಲಿಕೇಶನ್ ಫಾರ್ಮಲ್ಲೂ ಕೂಡ ಆಗ್ತಾ ಇದೆ. ನೀವು ಲಾಗಿನ್ ಆದಾಗ ಫಸ್ಟ್ ಪೇಜಲ್ಲಿ ಸ್ಟಡಿ ಅಂದರೆ ಜನರಲ್ ಡೀಟೇಲ್ಸಲ್ಲೂ ಕೂಡ ಆಗ್ತಾ ಇದೆ, ಅದನ್ನು ಕೂಡ ಗಮನ ಹರಿಸ್ಕೊಳ್ಳಿ. ಸೊ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಿವೆ, ಡೆಫಿನೆಟ್ಲಿ ಸಾಲ್ವ್ ಮಾಡ್ತಾರೆ KE ಅವರು. ಒಂದು 2-3 ದಿವಸದಲ್ಲಿ ಸ್ವಲ್ಪ ವೇಟ್ ಮಾಡಿ ಅಪ್ಲಿಕೇಶನನ್ನು ಹಾಕಿ, ಒಂದೇ ಸಾರಿ ಅಪ್ಲಿಕೇಶನ್ನ ಫೈನಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೇನಾದರೂ ನನ್ನ ಕಡೆಯಿಂದ ಪರ್ಸನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ 8277744806 ನಂಬರಿಗೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.